ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ನ ಹಾಕ್ತಾಯಿದ್ದೀನಿ. ದಸರಾ ಹಬ್ಬನೇ ಬಂದುಬಿಡ್ತು. ಆದರೆ ಇದು ಗೌರಿ ಹಬ್ಬದ ಹಿಂದೆ ವಿಡಿಯೋ. ಒಂದು ಗೌರಿ ಹಬ್ಬಕ್ಕಿಂತ ಒಂದು 4 ಡೇಸ್ ಬ್ಯಾಕ್ ವಿಡಿಯೋ ಅಂತಲೇ ಹೇಳ್ಬೋದು. ನಮ್ಮಮ್ಮ ಬಂದಿದ್ದರು ನಮ್ಮ ಮನೆಗೆ. ಅಂದರೆ ಬಾಗಿಣ ಕೊಡೋದಕ್ಕಂತ ಬಂದಿದ್ದರು. ವರ್ಷ ಗೌರಿ ಹಬ್ಬಕ್ಕೆ ಬಾಗಿಣ ಕೊಡ್ತಾರೆ. ಹಾಗಾಗಿ ಬಂದಿದ್ದರು ಬಾಗಿಣ ಎಲ್ಲ ತೊಗೊಂಡು. ಆವಾಗ ತೆಗೆದುಕೊಂಡು ವಿಡಿಯೋ ಇದು. ನಮ್ಮಮ್ಮ ಒಂದಿನ ಉಳ್ಕೊಂಡು ಆಮೇಲೆ ನಮ್ಮ ಅಕ್ಕರ ಮನೆಗೆ ಹೋದರು. ನಮ್ಮಮ್ಮ ಉಳ್ಕೊಂಡಿದ್ರಲ್ವ, ಅವ್ರಿಗೆ ಬೋರ್ ಆಗುತ್ತಂತೇಳಿ ಮನೇಲೇ ಇದ್ದು ಇಲ್ಲಿ ತನುನ 6 ಗಂಟೆಗೆ ಟ್ಯೂಷನ್ಗೆ ಡ್ರಾಪ್ ಮಾಡಿ ಹಂಗೆ ಹತ್ರದಲ್ಲಿ ಒಂದು ಪಾರ್ಕ್ ಇತ್ತು, ಅಲ್ಲಿ ಕರ್ಕೊಂಬಂದೆ. ಸ್ವಲ್ಪ ತಿರುಗಾಡಿದಂಗೆ ಆಗುತ್ತೆ ಅಂತೇಳಿ. ಹಳ್ಳಿ ಕಡೆ ಇರೋರಿಗೆ ಚೆನ್ನಾಗಿ ಓಡಾಡಿ ರೂಢಿ ಇರುತ್ತಲ್ವ, ಒಳಗಡೆನೇ ಕಾಲು ಕಟ್ಟು ಹಾಕಿದಂಗೆ ಆಗ್ಬಿಡುತ್ತೆ ಕೂತ್ಕೊಂಡ್ರೆ ಅಂತೇಳಿ ಹಾಗೇ ಹೊರಗಡೆ ಕರ್ಕೊಂಬಂದೆ. ಅಲ್ಲೇ ಸ್ಕೇಟಿಂಗ್ ಇರುತ್ತೆ, ಕ್ಲಾಸ್ ಇದೆ. ಅಲ್ಲಿ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಸ್ಕೇಟಿಂಗ್ ಮಾಡ್ತಾಯಿರ್ತಾರೆ. ಸಾಯಂಕಾಲ ಟೈಮ್ ನೋಡೋಕ್ಕೆ ಖುಷಿಯಾಗುತ್ತೆ. ಹಾಗೆ ಅದನ್ನು ನೋಡಿಕೊಂಡು ನಮ್ಮಮ್ಮ ಏನೆಲ್ಲ ಕೊಟ್ಟಿದ್ರು ಬಾಗಿಣಕ್ಕೆ ಅಂತೇಳಿ ತೋರಿಸ್ತಾಯಿದ್ದೀನಿ. ಮಾಮೂಲಿಯಾಗಿ ಅರಿಶಿನ ಕುಂಕುಮ ಬಳೆ, ಹಾಗೆ ಸ್ಯಾರಿ ತೊಗೋಬಾ ಅಂತಂದರು. ನಾನೇ ತೊಗೊತೀನಂತೆ ಬಿಡಮ್ಮ ಅಂತ ಹೇಳಿದೆ. ಹಂಗೇ ದುಡ್ಡು ಕೊಟ್ಟರು. ಸೊ ಹೋಗಿ ಸ್ಯಾರಿ ಒಂದಿನ ಹೋಗಿ ತೊಗೊಂಬರ್ಬೇಕು ಅಂದ್ಕೊಂಡು ಸುಮ್ಮನಾದೆ. ಆಮೇಲೆ ನಮ್ಮಮ್ಮ ರಿಟರ್ನ್ ಹೊರಟರು. ಬಾಯ್, ಬರ್ತೀನಿ. ಸರಿ ಆಯ್ತು, ಬಾಯ್, ಹುಷಾರು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ನಾವು ಚೆನ್ನಾಗಿದ್ದೀವಿ. ಸೊ ಇವತ್ತು ಗಣಪತಿ ಹಬ್ಬ, ಗೌರಿ ಗಣೇಶ ಹಬ್ಬ. ನಿನ್ನೆ ಗೌರಿ ಹಬ್ಬ ಇತ್ತು, ಇವತ್ತು ಗಣಪತಿ ಹಬ್ಬ. ಸೊ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಗೌರಿ ಗಣೇಶ. ತುಂಬ ದಿನದ ನಂತರ ಮತ್ತೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಸಿಂಪಲ್ಲಾಗಿ ಹಬ್ಬ ಕೂಡ ಆಚರಣೆ ಮಾಡಿದ್ದೀವಿ. ಪೂಜೆ ಎಲ್ಲ ಮಾಡಿ, ಹಬ್ಬ ಎಲ್ಲ ಮಾಡಿ, ರೆಡಿ ಮಾಡಿ ಆಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಕೆಲಸದಲ್ಲಿ ಬ್ಯುಸಿಯಾಗಿದ್ದರಿಂದ ಯಾವುದೇ ವ್ಲಾಗ್ನ ನಾನು ಅಂದರೆ ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಏನೆಲ್ಲ ಮಾಡಿದೆ ಅಂದರೆ ಮಾಮೂಲಿಯಾಗಿ ಎಲ್ಲರೂ ಮನೆ ಏನು ಮಾಡ್ತಾರೆ ಅದನ್ನೇ ನಾನು ಮಾಡಿದ್ದೀನಿ. ಒಬ್ಬಟ್ಟು ಮಾಡಿದ್ದೀನಿ ಇವತ್ತು, ಅದೇ ಸ್ಪೆಷಲ್ಲು. ಹಾಗೆ ದೇವ್ರ ಪೂಜೆ ಕೂಡ ಸಿಂಪಲ್ಲಾಗಿ ಆಯಿತು. ಇನ್ನು ಊಟ ಮಾಡಬೇಕು. ನನ್ನ ಹಸ್ಬೆಂಡಿಗೆ ಕಾಯ್ತಾ ಇದ್ದು ಇಷ್ಟೋ ತನಕ. ಅವರು ಇನ್ನೂ ಲೇಟ್ ಆಗುತ್ತೆ ಬರೋದು ಅಂತಂದರು. ಹಂಗಾಗಿ ನಾವು ಊಟ ಮಾಡ್ತಾಯಿದ್ದೀವಿ. ಟೈಮ್ ಆಗೋಗ್ಬಿಟ್ಟಿದೆ ಆಲ್ರೆಡಿ ಮಧ್ಯಾಹ್ನ. ಹಾಗಾಗಿ ದೇವರಿಗೆ ನೈವೇದ್ಯ ಕೂಡ ಮಾಡಿದೆ. ಇದು ಒಬ್ಬಟ್ಟು ಮತ್ತು ಇದು ಎಂಥದಪ್ಪ, ಕಡುಬು. ಸ್ವಲ್ಪ ದೇವ್ರಿಗೆ ಮಾತ್ರ ಕಡುಬು ಮಾಡಿದೆ ಅಷ್ಟೇ. ಇಷ್ಟೇ ಸಿಂಪಲ್ ಪೂಜೆ ನಮ್ಮದು. ಇನ್ನು ಅಡುಗೆ ಅಂತಂದರೆ ಸ್ವಲ್ಪ ಕಾಳು ಗೊಜ್ಜು, ಹಾಗೆಯೇ ಒಬ್ಬಟ್ಟು, ಇದು ಕಡುಬು ಮಾಡಿದ್ನಲ್ಲ ಅದು ಸ್ವಲ್ಪ ಹಿಟ್ಟು ಉಳೀತು, ಹಂಗಾಗ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡಿಕೊಂಡೆ. ಓಕೆ, ಇಷ್ಟೇ ಹಬ್ಬ. ಇನ್ನು ಒಬ್ಬಟ್ಟು ಸಾರು, ರೈಸು. ಸ್ಟಾರ್ಟ್ ಮಾಡಿ. ತನು ಇದೇ ಡ್ರೆಸ್ ಹಾಕ್ಕೊಂಡಿದ್ದಾಳೆ. ಈ ಸಲ ಹಬ್ಬಕ್ಕೇನೋ ನಾವು ಹೊಸ ಬಟ್ಟೆ ತಂದಿಲ್ಲ. ಯಾಕಂದರೆ 2-3 ಹೊಸ ಬಟ್ಟೆ ಅಂದರೆ ಒಂದೊಂದು ಸತಿ ಹಾಕಿರೋದೇ ಇದೆಯಲ್ಲ ಅಂಥೇಳಿ. ಇನ್ನು ತನು ಬರ್ತಡೇ ಬೇರೆ ಬರ್ತಾಯಿದೆ, ಅವಾಗ ಕೊಡಿಸ್ಬೇಕು ಅಂಥೇಳಿ ಕೊಡಿಸ್ಲಿಲ್ಲ. ಅಲ್ಲ ಚಿನ್ನಿ? ಅವಳೇ ಬೇಡ ಅಂತ ಅಂದ್ಲು, ಬರ್ತಡೇಗೆ ಒಟ್ಟಿಗೆ ತೊಗೊತೀನಿ ಅಂತ. ಸೊ ಹಬ್ಬಕ್ಕೊಂದು ಬಟ್ಟೆ ಕೊಡಿಸ್ಲಿಲ್ಲ ಈ ಸಲ. ಓಕೆ, ನಮ್ಮಮ್ಮ ಬಂದಿದ್ದರು. ನಮ್ಮಮ್ಮನೂ ಏನಾದರೂ ಕೊಡಿಸು ಅಂತ ಅಂದಿದ್ರು. ಅಂದರೆ ನಾನೇ ಹೋಗಲಿಲ್ಲ ಅತ್ಲೆಗೆ. ಬರ್ತಡೇ ಒಟ್ಟಿಗೆ ತಂದ್ರಾಯ್ತು ಅಂತ ಒಬ್ಬಟ್ಟು ತಟ್ಟಿಟ್ಟಿದ್ದೀನಿ ನನ್ನ ಹಸ್ಬೆಂಡಿಗೆ. ನಾವು ಬರಬೇಕು. ರಾತ್ರಿ ತನಕ ಇನ್ನೇನು ಮಾಡೋಂಗಿಲ್ಲ. ಕಾಳು ಗೊಜ್ಜು ಎಲ್ಲ ಇದೆ. ಇನ್ನು ಒಬ್ಬಟ್ಟು ಸಂಜೆಗೆ ಸ್ವಲ್ಪ ರಾತ್ರಿಗೆ ಸ್ವಲ್ಪ ಮಾಡ್ಕೊಳ್ಬೇಕು. ಹೂರಣ ಬೇಳೆ ಒಬ್ಬಟ್ಟೆ ಮಾಡಿರೋದು. ಇನ್ನು ಇಷ್ಟೆಲ್ಲ ಇದೆ. ಓಕೆ, ಊಟ ಮಾಡಿಬಿಡ್ತೀವಿ. ಸುಸ್ತಾಗ್ಬಿಟ್ಟಿದೆ ಊಟ ಎಲ್ಲ ಮಾಡೋತಿ. ಅಕ್ಕಿ ರೊಟ್ಟಿ ಕಾಳು ಗೊಜ್ಜು ಜೊತೆ ತಿನ್ಬೋದು ಅಂತೇಳಿ ಸ್ವಲ್ಪ ಉಳೀತು ಹಿಟ್ಟು, ಹಂಗಾಗಿ ಮಾಡಿದೆ. ಚೆನ್ನಾಗೈತೆ ಚಿನ್ನಿ? ಹೆಂಗಿದೆ ಎಲ್ಲ? ಚೆನ್ನಾಗಿದೆಯಾ? ಓಕೆ. ಒಬ್ಬಟ್ಟು ಹೆಂಗಿದೆ? ಚೆನ್ನಾಯ್ತಾ? ಕರೆಕ್ಟಾಗಿದೆಯಾ? ಅದು ಕಡುಬು ಚೆನ್ನಾಗಿದೆ. ಕಾಳು ಗೊಜ್ಜು ಹೆಂಗಿದೆ?
ಚೆನ್ನಾಗಿ ಆಯ್ತಾ? ಪರ್ಫೆಕ್ಟಾ? ಯಾವುದು ಟೇಸ್ಟ್ ಮಾಡಿಲ್ಲ. ಕೋಸಂಬರಿ ಎಲ್ಲ ಕರೆಕ್ಟಾಗಿದೆಯಾ? ಏನು ಇದು ಏನಾಗಲ್ಲ ತಿನ್ನು. ಬಟ್ಟೆ ಹಾಕೊಂಡ್ಬಿಟ್ರೆ ಒಬ್ಬಟ್ಟೆಲ್ಲ ಕರೆಕ್ಟಾಗಿ ಬಂದೈತೆ. ತನು ಒಬ್ಬಟ್ಟು ಇಷ್ಟ ಅಲ್ಲ? ತಿನ್ನು. ಓಕೆ ಫ್ರೆಂಡ್ಸ್, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸಂಜೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಆದಮೇಲೆ ಹಾಗೆ ಒಂದೆರಡು ಫೋಟೋ ತೆಗೆಯೋಣ ಅಂಥೇಳಿ ತನ್ನದು ಒಂದೆರಡು ಫೋಟೋ ತೆಗಿತಾ ಇದ್ದೀನಿ. ಚೆನ್ನಾಗಾಯಿತು, ಒಟ್ಟಾರೆ ಹಬ್ಬ ಸಿಂಪಲ್ಲಾಗಾಯಿತು, ಚೆನ್ನಾಗಾಯಿತು. ನನ್ನ ಹಸ್ಬೆಂಡ್ ಬೆಳಗ್ಗೆನೇ ಡ್ಯೂಟಿಗೆ ಹೋಗಿದ್ದರು. ಆಮೇಲೆ ಬಂದು ಅವರು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಂಜೆ ಡ್ಯೂಟಿಗೆ ಹೋದರು. ನಾನು ಈ ಸ್ಯಾರಿ ಉಟ್ಕೊಂಡಿದ್ದೆ ಅಲ್ವಾ, ಈ ಸ್ಯಾರಿನ ಹಾಗೆಯೇ ಒಂದು ಫೋಟೋ ತೆಕ್ಕೊಂಡು ಸಾಯಂಕಾಲ ಆಗಿತ್ತು. ತನುನ ಬಾಲ್ಕನಿ ಹತ್ರ ಒಂದು ಫೋಟೋ ತೆಗೆದೆ. ಅಷ್ಟೊತ್ತಿಗೆ ಗಣೇಶ ಬಂದೇ ಬಿಡ್ತು. ನಮ್ಮ ಏರಿಯಾ ಗಣೇಶ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ನಾವು ಇಲ್ಲಿ ಮೇಲಿಂದ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಈ ವೀರಗಾಸೆ ಕುಣಿತ ಮಾಡೋವಂಥವ್ರು ಎಲ್ಲರನ್ನೂ ಕರೆಸಿದ್ರು, ಚೆನ್ನಾಗಿತ್ತು. ಗಣಪತಿ ಅಂತೂ ತುಂಬಾ ಕ್ಯೂಟಾಗಿತ್ತು. ಇದೊಂದು ಚಿಕ್ಕ ವಿಡಿಯೋ ಫ್ರೆಂಡ್ಸ್, ಜಾಸ್ತಿ ಏನು ವಿಡಿಯೋ ಮಾಡ್ಕೊಂಡಿಲ್ಲ. ಇದು ನಿಮ್ಗೆ ಇಷ್ಟ ಆಗುತ್ತಂತ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ನಾಳೆ ನಾನು ಸಿಂಪಲ್ ಲೈಫ್ ಕನ್ನಡ ಬ್ಲಾಗ್ ಚಾನಲಲ್ಲಿ ತನು ಬರ್ತಡೇ ಬ್ಲಾಗ್ನ ಶೇರ್ ಮಾಡ್ತೀನಿ, ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್.